ಮದುವೆಯಾದ ಯುವತಿ ಕೇಸ್ ದಾಖಲು ಮಾಗಡಿ ಈ ಒಂದು ಕುದೂರಿನಲ್ಲಿ ದಾಖಲೆ ಆಯಿತು. ಅಪರೂಪದ ಕೇಸ್. 19ರ ಯುವಕನ ಮದುವೆಯಾಗಿದ್ದಕ್ಕೆ ಯುವತಿಯ ವಿರುದ್ಧ ಕೇಸ್. ವಾವ್. ಎಲ್ಲಾ ಕಡೆಯಲ್ಲೂ ಕೂಡ ಹೆಣ್ಣು ಮಕ್ಕಳ ವಯಸ್ಸು ಚಿಕ್ಕದಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ಗಂಡು ಮಕ್ಕಳ ಮೇಲೆ ಕೇಸ್ ಆಗ್ತಾ ಇತ್ತು. ಈಗ ಅಪ್ರಾಪ್ತನನ್ನ ಮದುವೆಯಾಗಿರುವಂತಹ ಯುವತಿ ಅಂತ ಹೇಳಿ ಒಂದು ಕೇಸ್ ದಾಖಲೆಯಾಗಿದೆ. ವಿಚಾರ ವಿಸ್ಮಯ ಅಂತಂದ್ರೂ ಕೂಡ ಅದೇ ಸತ್ಯ. ಮಾಗಡಿಯ ಕುದೂರಿನಲ್ಲಿ ದಾಖಲೆಯಾಗಿರುವಂತಹ ಅಪರೂಪದ ಕೇಸ್ ಇದು. 19ರ ಯುವಕನ ಮದುವೆಯಾಗಿದ್ದಕ್ಕೆ ಯುವತಿಯ ವಿರುದ್ಧ ಕೇಸ್ ದಾಖಲೆಯಾಗಿದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಜೂನ್ 11ರಂದು ಆಲೂರು ಚೌಡೇಶ್ವರಿ ದೇವಾಲಯದಲ್ಲಿ ಮದುವೆಯನ್ನ ಮಾಡಿಕೊಳ್ಳಲಾಗಿದೆ. ಎಸ್ ವೀಕ್ಷಕರೇ, ಜುಲೈ 11ರಂದು ಆಲೂರು ಚೌಡೇಶ್ವರಿ ದೇವಾಲಯದಲ್ಲಿ ಮದುವೆ ಆಗಿತ್ತು. ಎಸ್ ವೀಕ್ಷಕರೇ, ಏನಾಯ್ತು ವಿಚಾರ? ಹಾಸಂತ ಸೌಮ್ಯ 19 ವರ್ಷ ಮತ್ತು ವಸಂತ್ ಕುಮಾರ್ 19 ವರ್ಷ. ಹೆಣ್ಣು ಮಕ್ಕಳಿಗೆ 19 ಆಗಬೇಕು, ಆದರೆ ಗಂಡು ಮಕ್ಕಳಿಗೆ 21 ಆಗಿರ್ಬೇಕಲ್ಲ. ಕಾನೂನು ಪ್ರಕಾರ ವರನಿಗೆ 21 ಆಗಬೇಕು, ವಧುವಿಗೆ 18 ವರ್ಷ ತುಂಬಿರಬೇಕು. ಆದರೆ ಇಲ್ಲಿ ಹುಡುಗನ ವಯಸ್ಸು ಕೇವಲ 19 ವರ್ಷ. ಹೀಗಾಗಿ ಕಾನೂನು ತೊಡಕು ಸೃಷ್ಟಿ. ಯುವಕನ ವಿರುದ್ಧ ಯುವತಿಯ ವಿರುದ್ಧ ಕೇಸ್ ದಾಖಲೆಯಾಗಿದೆ. ಮದುವೆ ಮಾಡಿಸಿದಂತ ಚೌಡೇಶ್ವರಿ ದೇವಾಲಯದ ಅರ್ಚಕರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲೆಯಾಗಿದೆ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಿಂದ ಪೊಲೀಸರಿಗೆ ದೂರು. ಎಸ್ ವೀಕ್ಷಕರೇ, ಇದು ನಗುವಂತಹ ವಿಚಾರ ಅಲ್ಲ, ಆದರೂ ಕೂಡ ನಗು ಬರುತ್ತೆ. ಯಾಕೆ ಅಂತಂದ್ರೆ ಇಷ್ಟು ದಿನ 18 ವರ್ಷ ತುಂಬದೇ ಇರುವಂತಹ ಹುಡುಗಿಯನ್ನ ಮದುವೆಯಾಗಿದ್ದಕ್ಕೆ ಹುಡುಗನ ಮೇಲೆ ಕೇಸ್ ಬೀಳ್ತಿತ್ತು, ಹುಡುಗನ ಮನೆಯವರ ಮೇಲೆ ಕೇಸ್ ಬೀಳ್ತಿತ್ತು. ಆದ್ರೆ ಈಗೇನಾಗಿದೆ ಅಂತಂದ್ರೆ ಹುಡುಗಿ ವಿರುದ್ಧ ಕೇಸ್ ಬಿದ್ದಿದೆ. ಅಂದ್ರೆ ಇಬ್ರಿಗೂ ಕೂಡ ಲವ್ ಮ್ಯಾರೇಜ್ ಇದು. ಇಬ್ರಿಗೂ ಕೂಡ 19 ವರ್ಷ. ಹೆಣ್ಣು ಮಗು ಏನೋ ಬಚಾವಾಗ್ಬಿಟ್ಟಿದೆ, ಗಂಡು ಮಗ ತಗಲಾಕೊಂಬಿಟ್ಟವನೆ. 19 ವರ್ಷಕ್ಕೆ ಮದುವೆ ಮಾಡುವ ಹಾಗಿಲ್ಲ, 21 ಆಗಲೇಬೇಕು. ಆದರೆ 19 ವರ್ಷಕ್ಕೆ ಮದುವೆ ಮಾಡಿಕೊಂಡಿರುವಂತ ಯುವತಿಗೆ ಹಾಗೂ ಅರ್ಚಕರಿಗೆ ಈಗ ಕೇಸ್ ದಾಖಲೆ ಆಗಿದೆ. ಅವರ ವಿರುದ್ಧವಾಗಿ ಸಾಕಷ್ಟು ಸಮಾಜದಲ್ಲಿ ಈ ರೀತಿಯ ಘಟನೆಗಳು ಕೂಡ ನಡೆಯುತ್ತೆ. ಹೆಣ್ಮಕ್ಳದ್ದೇ ಸರಿ, ಗಂಡು ಮಕ್ಕಳದ್ದೇ ಸರಿ ಅಂತ ಹೇಳಕ್ಕಾಗಲ್ಲ. ಹೆಣ್ಣು ಮಗು ಈಗ ತಗಲಾಕೊಂಡಿರುವಂತಹ ವಿಚಾರ. ಹಾಸಂತ ಸೌಮ್ಯ 19 ವರ್ಷ ಮತ್ತು ವಸಂತ ಕುಮಾರ್ 19 ವರ್ಷ ಮದುವೆಯಾಗಿರುವಂತವ್ರು. ಕಾನೂನಿನ ಪ್ರಕಾರ ವರನಿಗೆ 21 ಆಗಿರ್ಲೇಬೇಕು, ವಧುವಿಗೆ ಅಂದ್ರೆ ಹೆಣ್ಣು ಮಗುವಿಗೆ 18 ವರ್ಷ ಆಗಿರ್ಲೇಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.